ಜೀವನದಲ್ಲಿ ಏಕಾಂಗಿಯಾಗಿರೋದನ್ನು ಕಲಿತ್ಕೋ. ಯಾರ ಮೇಲೂ ಡಿಪೆಂಡ್ ಆಗಬೇಡ. ಯಾಕಂದರೆ ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಬಂದು ಹೋಗ್ತಾರೆ. ಬಂದವರು ಯಾರೂ ಸುಮ್ಮನೆ ಹೋಗಲ್ಲ. ಅವರವರ ಅಧ್ಯಾಯ ಮುಕ್ತಾಯವಾಗ್ತಾ ಇದ್ದ ಹಾಗೆ ಹೋಗ್ಬಿಡ್ತಾರೆ. ಮತ್ತು ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಬಂದವರು ಯಾರು ಮತ್ತೆ ಸುಮ್ಮನೆ ಹೋಗಲ್ಲ. ಕೆಲವೊಂದು ಪಾಠಗಳನ್ನು ನಮ್ಗೆ ಕಲಿಸೇ ಹೋಗ್ತಾರೆ. ಆದ್ದರಿಂದ ನಾವು ತಿಳ್ಕೊಂಡು ಅವ್ರಿಗೆ ಒಳ್ಳೆಯದನ್ನೇ ಬಯಸೋಣ. ಏಕಾಂಗಿಯಾಗಿದ್ದರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಒಂದು ಬೇಜಾರು ಆಗಿದ್ರೂ ಕೂಡ, ಫ್ರಸ್ಟ್ರೇಷನ್ ಆಗಿದ್ರೂ ಕೂಡ, ಸ್ಟ್ರೆಸ್ ಆಗಿದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಏಕಾಂಗಿಯಾಗಿದ್ದರೆ. ಆದ ಕಾರಣ ಏಕಾಂಗಿಯಾಗಿರೋದನ್ನು ಜೀವನದಲ್ಲಿ ಕಲಿಯೋಣ. ಏಕಾಂಗಿಯಾಗಿದ್ದರೆ ಯಾರ ಜೊತೆನೂ ಬೆರೆಯಲ್ಲ ನೀವು. ನಿಮ್ಮ ಲೈಫ್ ನಿಮ್ಮ ಇಷ್ಟದಂತೆ ಇರುತ್ತೆ. ಇಲ್ಲಾಂದರೆ ಬೇರೆಯವರ ಮಾತುಗಳನ್ನ ಕೇಳಿಕೊಂಡು ನೀವು ಅಂದ್ಕೊಂಡಿದ್ದನ್ನು ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ, ಸಂಗೀತಗಾರರಾಗಿರ್ಬೋದು ಮತ್ತು ಬುಕ್ ರೈಟರ್ ಆಗಿರ್ಬೋದು ಏಕಾಂಗಿಯಾಗಿರ್ತಾರೆ. ಅವರು ಪ್ರೈವಸಿಯನ್ನು ಪ್ರಿಪೇರ್ ಮಾಡ್ತಾರೆ. ಯಾಕಂದರೆ ಇಮ್ಯಾಜಿನೇಷನ್ ಮತ್ತು ಐಡಿಯಾ ತುಂಬ ಮುಖ್ಯ ಆಗಿರುತ್ತೆ ಅವರಿಗೆ. ಅದೆಲ್ಲ ಅವರಿಗೆ ಏಕಾಂತವಾಗಿದ್ದಾಗ ಮಾತ್ರ ಸಿಗೋಕ್ಕೆ ಸಾಧ್ಯ ಆಗೋದು. ಇದರಿಂದ ಕ್ರಿಯೇಟಿವ್ ಆಗಿರಬಹುದು. ಕೆಲವೊಂದು ವ್ಯಕ್ತಿಗಳ ಸಜೆಷನ್ ತಗೊಳ್ಳೋದು ತುಂಬ ಉತ್ತಮ. ಆದರೆ ಕೆಲವೊಂದು ನಿರ್ಧಾರಗಳನ್ನು ನಾವೇ ತಗೊಳ್ಬೇಕಾಗುತ್ತೆ ನಮ್ಮ ಜೀವನದಲ್ಲಿ. ಸೊ ಫೋಕಸ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೈಂಡನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾವತ್ತೂ ಏಕಾಂಗಿಯಾಗಿರಿ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಥ್ಯಾಂಕ್ ಯು ಸೋ ಮಚ್.